ಹಾಯ್ ಎಲ್ಲೋ ನಮಸ್ಕಾರ. ನಾನು ನಿಮ್ಮ ಆಶಾ ಸಡಿಗೆಕಟ್ಟೆಗೆ ಸ್ವಾಗತ. ಸೊ ಇವತ್ತು ನಾನು ಏನು ರೆಸಿಪಿ ಮಾಡ್ತಾ ಇದ್ದೀನಿ ಅಂತ ಎಲ್ಲರಿಗೂ ಕುತೂಹಲ ಇದೆ ಅಲ್ಲ. ಬನ್ನಿ, ನಾನು ಇವತ್ತು ಹೈ ಪ್ರೋಟೀನ್ ಸಜ್ಜೆ ರೊಟ್ಟಿ ಮಾಡ್ತಾ ಇದ್ದೀನಿ. ಸೊ ಸಜ್ಜೆ ರೊಟ್ಟಿಗೆ ನಾನು ಎಲ್ಲ ಥರದ ತರಕಾರಿಗಳನ್ನು ಕೂಡ ಹಾಕಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇದೇ ಥರ ನಾನು ಇನ್ನೂ ಡಿಫ್ರೆಂಟ್ ಟೈಪ್ಸ್ ಆಫ್ ರೊಟ್ಟಿಗಳನ್ನು ಮಾಡ್ತಾ ಇರ್ತೀನಿ. ಒಂದೊಂದೇ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಆದಂಗೆ ಯಾವ್ಯಾವ ಥರದ್ದು ನಾನು ರೊಟ್ಟಿಗಳನ್ನು ನಾನು ಮಾಡ್ತೀನಿ ಅದನ್ನು ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ. ಇದು ಕೂಡ ತುಂಬ ಹೆಲ್ದಿ ಇರುವಂಥದ್ದು. ಹಾಗೆ ಯಾರು ತುಂಬ ಫ್ಯಾಟ್ ಇದ್ದೀರಾ ಅಥವಾ ಅನ್ನ ತಿನ್ನೋದು ಕಮ್ಮಿ ಮಾಡಬೇಕು ಅಂದವರು ಇದನ್ನು ನೀವು ಟ್ರೈ ಮಾಡ್ಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಸೊ ಈಗ ಹೈ ಪ್ರೋಟೀನ್ ಸಜ್ಜೆ ರೊಟ್ಟಿ ಮಾಡಲಿಕ್ಕೆ ನಾನು ಒಂದು ಬೌಲ್ ಪೂರ್ತಿ ಮೆಂತ್ಯ ಸೊಪ್ಪು ತೊಳೆದು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಈರುಳ್ಳಿನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಇನ್ನು ಒಂದು ಮೂಲಂಗಿನ ನಾನು ತುರಿದಿಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಕ್ಯಾಬೇಜಿನೂ ಕೂಡ ನಾನು ತುರಿದಿಟ್ಕೊಂಡಿದ್ದೀನಿ. ಹಾಗೆ ಕ್ಯಾರೆಟ್ ಕೂಡ ಎರಡು ಕ್ಯಾರೆಟನ್ನು ನಾನು ತುರಿದಿಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು ಬೌಲಷ್ಟು ಹೆಸರು ಕಾಳನ್ನು ಒಡೆದಿರೋ ಹೆಸರು ಕಾಳನ್ನು ನೆನೆಸಿಟ್ಕೊಂಡಿದ್ದೆ. ಅದ್ರ ಜೊತೆಗೆ ಶುಂಠಿನೂ ಕೂಡ ನಾನು ಇದನ್ನು ತೀರಾ ದಪ್ಪಗೂ ಅಲ್ಲ ತೀರಾ ಸಣ್ಣಗೂ ಅಲ್ಲ, ಸ್ವಲ್ಪ ರುಬ್ಕೊಂಡು ಬರೋಣ. ಈಗ ಇದನ್ನು ರುಬ್ಬಿಟ್ಟು ನಾವು ಇದನ್ನೆಲ್ಲ ಮಿಕ್ಸ್ ಮಾಡೋದು ಹೇಳ್ತಾ ಹೋಗ್ತೀನಿ. ಈಗ ಇದನ್ನು ರುಬ್ಬಿಟ್ಕೊಂಡಿದ್ದೀನಿ ನಾನು. ಸೊ ಹೆಸರು ಕಾಳನ್ನು ಮತ್ತು ಶುಂಠಿನ ಫಸ್ಟ್ ಅದನ್ನು ಹಾಕ್ಕೊಳ್ಳೋಣ. ಈಗ ಇದಕ್ಕೆ ನಾವು ಮೆಂತ್ಯ ಸೊಪ್ಪು ಹಾಕ್ಕೊಳ್ಳೋಣ. ಏನು ಇಟ್ಕೊಂಡಿದ್ವಿ ಅದು ಮೆಂತ್ಯ ಸೊಪ್ಪು ಹಾಕ್ಕೊಂಡು, ಹಾಗೆ ಈರುಳ್ಳಿ ಹಾಕ್ಕೊಳ್ಳೋಣ. ಹಾಗೆ ಮೂಲಂಗಿ ಕೂಡ ಹಾಕ್ಕೊಳ್ಳೋಣ. ಹಾಗೆ ಕ್ಯಾಬೇಜ್ ಹಾಕ್ಕೊಳ್ಳೋಣ. ಹಾಗೆ ಕ್ಯಾರೆಟ್ ಕೂಡ ಹಾಕ್ಕೊಳ್ಳೋಣ. ಸೊ ಇದನ್ನೆಲ್ಲ ಒಂದು ರೌಂಡ್ ಮಿಕ್ಸ್ ಮಾಡಿಬಿಟ್ಟು ಈಗ ಅದಾದಮೇಲೆ ನಾವು ಸಜ್ಜೆ ಹಿಟ್ಟು ಹಾಗೆ ಬಾರ್ಲಿದು ಹಿಟ್ಟನ್ನು ಕೂಡ ಹಾಕ್ಕೊಳ್ಳೋಣ. ಬಾರ್ಲಿ ಕೂಡ ನಾನು ಅದನ್ನು ತೊಳೆದ್ಬಿಟ್ಟು ಒಣಗಿಸಿ ಮಿಷಿನ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಅದನ್ನು ಕೂಡ ಹಾಕ್ಕೊಳ್ಳೋಣ. ಈಗ ಇದಕ್ಕೆ ನಾನು ಬಾರ್ಲಿ ಹಿಟ್ಟನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಸೊ ಬಾರ್ಲಿ ಈಸ್ ಗುಡ್ ಫಾರ್ ಹೆಲ್ತ್ ಅಂತ, ಯಾಕೆಂತಂದರೆ ಬಾರ್ಲಿ ತುಂಬ ತಂಪು. ಸೊ ಹಾಗಾಗಿ ನಾನು ಬಾರ್ಲಿ ಹಿಟ್ಟನ್ನೇ ಯಾವಾಗಲೂ ಎಲ್ಲ ಹಿಟ್ಟಿಗೂ ಕೂಡ ನಾನು ಮಿಕ್ಸ್ ಮಾಡ್ಕೋತಾ ಇರ್ತೀನಿ. ಬಾರ್ಲಿ ಹಿಟ್ಟನ್ನು ಮಿಷನ್ ಮಾಡಿಸಿಟ್ಕೊಂಡಿರ್ತೀನಿ. ಸೊ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಈಗ ಸಜ್ಜೆನ ಕೂಡ ಹಾಕ್ಕೋತಾ ಇದ್ದೀನಿ ಇದ್ರ ಜೊತೆಗೆ. ಸೊ ಅದನ್ನು ಒಂದು ಬೌಲ್ ಕೂಡ ಹಾಕ್ತಾ ಇದ್ದೀನಿ ಸಜ್ಜೆ ಹಿಟ್ಟನ್ನು. ಈಗ ಇದನ್ನೆಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡೋಣ. ಈಗ ಮಿಕ್ಸ್ ಮಾಡಿ ಈಗ ಉಪ್ಪು ಕೂಡ ಹಾಕೋಣ. ಜೀರಾ ಪೌಡರ್ ಹಾಕೋಣ. ಈಗ ಜೀರಾ ಪೌಡರು, ಹಾಗೆ ಇದಕ್ಕೆ ನೀವು ಪೌಡರ್ ಮಾತ್ರ ಹೇಗೆ ಬೇಕಾದರೂ ನೀವು ಹಾಕ್ಕೋಬೋದು. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಕೂಡ ಹಾಕ್ಕೋಬೋದು. ಸೊ ಈಗ ಇದಕ್ಕೆ ನಾವು ಅರಿಶಿನ ಪುಡಿ ಕೂಡ ಹಾಕಿದ್ದೀನಿ. ಹಾಗೆ ಇಂಗು ಕೂಡ ಹಾಕ್ತಾಯಿದ್ದೀನಿ. ಇಂಗು ನೀವು ಈಗೂ ಹಾಕ್ಬೋದು. ಸೊ ಒಂದು ಸಣ್ಣ ಪ್ಯಾನಲ್ಲಿ ಸಾಸಿವೆ, ಜೀರಿಗೆ ಹಾಗೂ ಇಂಗನ್ನು ನಾವು ಎಣ್ಣೆಲಿ ಹಾಕ್ಬಿಟ್ಟು ಸ್ವಲ್ಪ ಇದ್ರ ಜೊತೆಗೆ ಹಾಕ್ಕೊಂಡು ಅದನ್ನು ಕಲಿಸ್ಕೊಂಡ್ರೆ ಸೊ ಘಮ ಅಂತ ಪರಿಮಳ ಬರುತ್ತೆ. ಹಾಗೆ ಉಪ್ಪು ಹಾಕ್ತಾಯಿದ್ದೀನಿ. ಇದಕ್ಕೆ ಎಷ್ಟು ಬೇಕಾಗ್ಬೋದು ನೋಡಿಕೊಂಡು ಉಪ್ಪು ಹಾಕಿದ್ದೀನಿ ಈಗ. ಸೊ ಇದನ್ನೆಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸೊ ನಾನೀಗ ಈ ಕನ್ಸಿಸ್ಟೆನ್ಸಿಗೆ ನಾನು ಕಲಸಿಟ್ಕೊಂಡಿದ್ದೀನಿ. ಸೊ ಇದನ್ನು ಈಗ ನಾನು ರೆಡಿ ಮಾಡಿ ಇಟ್ಕೊಂಡಿರೋದು ಉಂಡೆನ ನಾನು ತೊಗೊಂಡು ಈಗ ನಾನು ಇಲ್ಲಿ ಒತ್ತಲಿಕ್ಕೆ ರೆಡಿ ಆಗ್ತಾಯಿದ್ದೀನಿ. ಸೊ ಬನ್ನಿ, ಈಗ ಈ ಇದ್ರ ಪೇಪರ್ ಮೇಲೆ, ಸಿಲಿಕಾನ್ ಪೇಪರ್ ಮೇಲೆ ನಾವು ಒತ್ತೋಣ ಈಗ. ಸೊ ಈಗ ರೊಟ್ಟಿಗೆ ಇದೇ ಥರನೇ ನೀವು ಏನು ಬೇಕಾದ್ರೂ ಹಾಕ್ಕೋಬೋದು. ಈ ರೊಟ್ಟಿಗೆ ಹೀಗೆ ಹಾಕಬೇಕು ಅಂತ ಏನಿಲ್ಲ. ಸೊ ನೀವು ಬೇಕಾದರೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೋಬೋದು, ಖಾರದ ಪುಡಿ ಹಾಕ್ಕೋಬೋದು, ಧನಿಯಾ ಪುಡಿ ಒಂಚೂರು ಹಾಕ್ಕೋಬೋದು. ಸೊ ಟೇಸ್ಟು ಚೆನ್ನಾಗೇ ಬರುತ್ತೆ. ಸೊ ಇದು ನಾವೀಗ ನಾನು ಮಾಡ್ತಾ ಇರೋದು ಜೀರಿಗೆ ಪುಡಿ ಹಾಕಿರೋದ್ರಿಂದ ನಾನು ಎಲ್ಲ ಹೆಲ್ದಿ ಹೇಗಿರಬೇಕು, ಸೊ ಅದಕ್ಕೆ ಏನೇನು ಬೇಕು ಅದನ್ನು ಮಾತ್ರ ನಾನು ಹಾಕಿದ್ದೀನಿ ಈಗ ಸದ್ಯಕ್ಕೆ. ಸೊ ಈಗ ಇದನ್ನು ಕ್ಲೀನಾಗಿ ಒತ್ಕೊಂಡು ನಾವು ಹಂಚ ಮೇಲೆ ಹಾಕಿ ಈಗ ಬೇಯಿಸೋಣ. ಈಗ ಇದು ರೊಟ್ಟಿನೂ ರೆಡಿಯಾಗಿದೆ. ಸೊ ಈಗ ನಾನು ಹಂಚಿಗೆ ಹಾಕ್ತಾಯಿದ್ದೀನಿ. ಈಗ
ಹೀಗೆ ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕಿಬಿಟ್ಟು, ಎಣ್ಣೆ ಆದರೂ ಹಾಕ್ಕೋಬೋದು, ತುಪ್ಪನಾದರೂ ಹಾಕ್ಕೋಬೋದು. ಹಾಕಿ ಈಗ ನಾವು ಮುಚ್ಚಿಟ್ಕೊಳ್ಳೋಣ. ಸೊ ಮುಚ್ಚಿದರೆ ನಾವು ಹಾಕಿರೋ ತರಕಾರಿ ಎಲ್ಲ ಚೆನ್ನಾಗಿ ಬೇಯುತ್ತೆ, ಹಾಗೆ ಸಾಫ್ಟ್ ಕೂಡ ಆಗುತ್ತೆ. ಈಗ ನಾವು ಹಾಕಿರೋದು ಹೆಸರು ಕಾಳು ಏನು ರುಬ್ಬಿದ್ದೀವಿ. ಹೆಸರು ಕಾಳು ಅಂತಂದರೆ ಹೆಸರು ಬೇಳೆ, ಅದು ಒಡೆದಿರೋ ಹೆಸರು ಬೇಳೆ ನಾನು ತೊಗೊಂಡು ಇಟ್ಕೊಂಡಿರ್ತೀನಿ. ಸೊ ಅದನ್ನು ನಾನು ನೆನೆಸಿ ರುಬ್ಬಿ ಅದ್ರ ಜೊತೆ ಶುಂಠಿನೂ ಕೂಡ ರುಬ್ಬಿದ್ದೀನಿ. ಬೇಕಿದ್ರೆ ಅದ್ರ ಜೊತೆಗೆ ಈರುಳ್ಳಿ ಬೆಳ್ಳುಳ್ಳಿ ಕೂಡ ರುಬ್ಕೊಂಡು ಇಟ್ಕೋಬೋದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಬೆಳ್ಳುಳ್ಳಿ ಏನು ರುಬ್ಬಿಲ್ಲ, ಓನ್ಲಿ ಶುಂಠಿ ರುಬ್ಬಿ ನಾನು ಹಾಕಿದ್ದೀನಿ. ಸೊ ಇಟ್ಸ್ ವೆರಿ ಹೆಲ್ದಿ ಕೂಡ. ನಾವು ಇಂಥದ್ದು ಒಂದು ರೊಟ್ಟಿ ಸಜ್ಜೆ ರೊಟ್ಟಿ ತಿಂದರೆ ಬಾರ್ಲಿ ಜೊತೆಗೆ ಆ್ಯಕ್ಚುಲಿ ಇದು ಸಜ್ಜೆ ರೊಟ್ಟಿ ಬಂದು ಸ್ವಲ್ಪ ಹೀಟ್, ಅದ್ರ ಜೊತೆಗೆ ನಾನು ಯಾಕೆ ಬಾರ್ಲಿ ಯೂಸ್ ಮಾಡಿದ್ದೀನಿ ಅಂದರೆ ಸೊ ಎರಡನ್ನೂ ಮೇಂಟೈನ್ ಆಗುತ್ತೆ ಅನ್ನೋದಕ್ಕೋಸ್ಕರ ಅದನ್ನು ಹಾಕಿದ್ದೀನಿ. ಹಾಗೆ ತರಕಾರಿ, ಮೆಂತ್ಯ ಸೊಪ್ಪು ಇದೆಲ್ಲದನ್ನು ಕೂಡ ಇಟ್ಸ್ ವೆರಿ ಗುಡ್ ಫಾರ್ ಹೆಲ್ದಿ ಆ್ಯಂಡ್ ತಂಪು ಕೂಡ. ಸೊ ಈಗ ಇದು ಚೆನ್ನಾಗಿ ಬೆಂದಿದೆ. ಈಗ ನೋಡಿ ಹೀಗೆ ವಾವ್, ಸೂಪರಾಗಿ ಕಾಣಿಸುತ್ತಲ್ಲ, ಬ್ಯೂಟಿಫುಲ್ ಆಗಿರುತ್ತೆ ಕಲರ್ ಕೂಡ. ಹಾಗೆ ಇದಕ್ಕೆ ನೀವು ಅರಿಶಿನ ಹಾಕಿದರೂ ಇನ್ನೂ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ. ಕೆಂಪು ಖಾರದ ಪುಡಿ ಎಲ್ಲ ಹಾಕಿದರೂ ಚೆನ್ನಾಗಿರುತ್ತೆ. ಸೊ ಇವತ್ತು ನಾನು ಖಾರ ಇಲ್ಲದೇ, ನೀವು ಹಸಿಮೆಣ್ಸಿನ್ಕಾಯಿ ಒಂದು ಹಾಕಿಲ್ಲ, ನಾನು ಖಾರ ತಿನ್ನಲ್ಲ ಅಂತ. ನೀವು ಹಸಿಮೆಣ್ಸಿನ್ಕಾಯಿ ಹೆಸರುಬೇಳೆ ರುಬ್ಕೊಳ್ಳುವಾಗಲೇ ಹಸಿಮೆಣ್ಸಿನ್ಕಾಯಿ ರುಬ್ಕೊಂಡ್ಬಿಡಿ, ಚೆನ್ನಾಗಿರುತ್ತೆ, ಖಾರವಾಗಿರುತ್ತೆ. ಸೊ ಇದು ಇನ್ನೊಂದು ಚೂರು ಆಗಬೇಕು. ಈಗ ಕ್ಲೀನಾಗಿ ಬೇಯಿಸ್ಕೊಂಡ್ರೆ ಕ್ರಿಸ್ಪಿಯಾಗಿ ಬರ್ತಾ ಹೋಗುತ್ತೆ. ಸೊ ಕ್ರಿಸ್ಪಿ ಜೊತೆಗೆ ಸಾಫ್ಟ್ ಕೂಡ ಇರುತ್ತೆ, ಯಾಕೆಂದರೆ ನಾವು ಹಾಕಿರೋದು ಬಾರ್ಲಿ ಇತ್ತಲ್ವ, ಸೊ ಹಾಗಾಗಿ ಸಾಫ್ಟ್ ಇರುತ್ತೆ. ಸೊ ಇದನ್ನು ಕ್ಲಿಯರ್ ಆಗಿ ಬೆಂದಿದೆ. ಈಗ ನೋಡಿ ಇಲ್ಲೂ ಬೆಂದಿದೆ, ಹಾಗೆ ಇದು ಕೂಡ ಚೆನ್ನಾಗಿ ಬೆಂದಿದೆ. ನೋಡಿ ಇದೆಲ್ಲ ಸಜ್ಜೆ ರೊಟ್ಟಿ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಹಾಗೆ ಇದರಲ್ಲಿ ನಾನು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಿಲ್ಲ. ಸೊ ಎಲ್ಲರೂ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾರೆ, ನಾನು ಯೂಸ್ ಮಾಡಿರಲ್ಲ ಅಷ್ಟೇ. ಬಟ್ ನಾನು ಅದ್ರ ಬದಲು ಏನು ಹಾಕ್ಕೋತೀನಿ ಅಂದರೆ ಖಾರದ ಪುಡಿ ಇಲ್ಲ ಚಟ್ನಿ ಪುಡಿ, ಖಾರ ಇರುತ್ತೆ, ಮೊಸರು ಇರುತ್ತೆ. ಸೊ ಅದನ್ನು ನಾವು ಯೂಸ್ ಮಾಡ್ಕೋತೀವಿ. ನೀವು ಮಾತ್ರ ಸೊ ಮರಿದೇ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ರುಬ್ಬುವಾಗ ನಾನು ಇದರಲ್ಲಿ ತೋರಿಸಿದ್ದೀನಿ, ಹೆಸರು ಬೇಳೆನ ರುಬ್ಬುವಾಗ ನೀವು ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೋದು. ಹಾಕ್ಕೊಂಡು ನೀವು ಕೂಡ ಮಾಡ್ಕೊಳ್ಳಿ, ಖಾರವಾಗಿ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನೀವು ಮೊಸರನ್ನ ಸರ್ವ್ ಮಾಡ್ಕೊಂಡಿದ್ದೀನಿ, ಮೊಸರು ಮತ್ತು ಜೀರಿಗೆ ಪುಡಿ, ಹಾಗೆ ಚಟ್ನಿ ಪುಡಿ, ಅಗಸೆ ಚಟ್ನಿ ಪುಡಿ ಇದು. ಸೊ ಅಗಸೆ ಬೀಜದ ಚಟ್ನಿ ಪುಡಿ ಇದು ಕೂಡ ನಿಮಗೆ ಡೈಲಿ 2 ಸ್ಪೂನು ನೀವು ತಿಂತಾ ಬಂದರೆ ನಿಮ್ಮ ಸ್ಕಿನ್ ಕೂಡ ತುಂಬ ಶೈನಿ ಆ್ಯಂಡ್ ಹೇರ್ ಕೂಡ ಗ್ರೋತ್ ಆಗುತ್ತೆ. ಈ ಅಗಸೆ ಚಟ್ನಿ ಪುಡಿನ ಯಾರು ನೋಡಿಲ್ಲ ವಿಡಿಯೋಸನ್ನು, ಸೊ ಅದರದ್ದು ಲಿಂಕ್ ಕೂಡ ನಾನು ಆ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ, ನೀವು ಅದನ್ನು ನೋಡ್ಕೋಬೋದು ಹೇಗೆ ಮಾಡೋದು ಅಂತ. ಸೊ ಇದು ಕೂಡ ತುಂಬ ಹೆಲ್ದಿ ಇರುವಂಥದ್ದು, ಅದಕ್ಕೂ ಒಳ್ಳೊಳ್ಳೆ ಇಂಗ್ರೀಡಿಯೆಂಟ್ಸ್ನೇ ಯೂಸ್ ಮಾಡಿದ್ದೀನಿ. ಸೊ ಈ ಸಜ್ಜೆ ರೊಟ್ಟಿನ ಯಾರು ರೈಸ್ ಯೂಸ್ ಮಾಡಲ್ಲ ಅಂದವರು ಇದನ್ನೇ ನೀವು ಯೂಸ್ ಮಾಡ್ಕೋಬೋದು. ಇದನ್ನು ನೀವು ದಯವಿಟ್ಟು ಟ್ರೈ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ಹೊಸದಾಗಿ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಹಾಕೋದನ್ನು ಮರಿಬೇಡಿ ದಯವಿಟ್ಟು. ನಾನು ಪ್ರತಿ ಸಾರಿ ನಾನು ನೋಡ್ತಾ ಇರ್ತೀನಿ ಕಮೆಂಟ್ ಸೆಕ್ಷನಲ್ಲಿ, ನನಗೆ ಯಾರು ಕಮೆಂಟ್ಸ್ ಹಾಕ್ತಾ ಇಲ್ಲ. ಐ ಥಿಂಕ್ ನಾನೇನಂತ ಅಂದ್ಕೊಳ್ತೀನಿ ಅಂತಂದರೆ ಎಲ್ಲದೂ ಚೆನ್ನಾಗಿ ಬರ್ತಾ ಇದೆ ಟೇಸ್ಟು ಅಂತ. ಯಾಕೆಂದರೆ ನಾನು ಒಂದ್ಸತಿ ಟ್ರೈ ಮಾಡಿ ನೋಡಿರ್ತೀನಿ, ನಾನು ಇದನ್ನು ಮಾಡ್ತಾ ಇರೋದನ್ನ ನಿಮಗೆ ಟ್ರೆಡಿಷ್ನಲ್ ಇರೋದನ್ನೇ ನಾನು ತೋರಿಸ್ತಾ ಇದ್ದೀನಿ, ಎಲ್ಲದೂ ಚೆನ್ನಾಗಿ ಬರ್ತಾ ಇದೆ ಅಂತ ಅನ್ಕೋತೀನಿ. ಹಾಗಾಗಿ ಸೊ ನಿಮ್ಮ ಹತ್ರ ಇರುವಂಥ ಒಳ್ಳೊಳ್ಳೆಯ ರೆಸಿಪಿಗಳನ್ನು ನೀವು ಕೂಡ ಹಾಕ್ಬೋದು, ಅದನ್ನು ನಾನು ಇಲ್ಲಿ ಟ್ರೈ ಮಾಡಿ ನಾನು ನಿಮಗೆ ತೋರಿಸ್ತೀನಿ, ಅಥವಾ ಬೇರೆಯವರಿಗೂ ಕೂಡ ಅದು ಗೊತ್ತಾಗುತ್ತೆ. ಹೆಲ್ದಿ ಇರುವಂಥದ್ದನ್ನು ನಾನು ಹೀಗೆ ತೋರಿಸ್ತಾ ಹೋಗ್ತೀನಿ. ಸೊ ಹೀಗೆ ನಾವು ಹೊಸ ರೆಸಿಪಿಗಳೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಹ್ಯಾಪಿ ಈಟಿಂಗ್.